ಹಾಯ್ ಹಲೋ, ನೀವು ನೋಡ್ತಿದ್ರೆ ಟೇಕ್ ಮಾದೇವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಷಯ ಏನಂದರೆ LED TV 24 ಇಂಚಿನ ಒಂದು LED TV ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಕೊಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಒತ್ತಿ. ಬನ್ನಿ ಶುರು ಮಾಡೋಣ. ನೋಡಿ, ಇದೇ ಆ ಈ ಟಿ ವಿ ಹೆಸರು, ಬ್ರ್ಯಾಂಡ್ ನೇಮು ಮೂವಿ ಮ್ಯಾಕ್ಸ್ LED TV. ಇದರಲ್ಲಿ 24 ಇಂಚಿನ ಡಿಸ್ಪ್ಲೇ ಇದೆ, ಡೈನಾಮಿಕ್ ಕಾಂಟ್ರಾಸ್ಟ್ ಇದೆ, ಮತ್ತು ಇದಕ್ಕೆ 2 ಪಾರ್ಟ್ USB ಪೆನ್ಡ್ರೈವ್ ಮತ್ತು ಬೇರೆ ಯಾವುದೇ ಬೇಕಾದರೂ ಪೆನ್ಡ್ರೈವ್ ರೀತಿ ಇರೋವಂಥವನ್ನ ಇದಕ್ಕೆ ಹಾಕ್ಕೊಂಡು ಮೂವಿ ಗೀವಿ ಎಲ್ಲ ಹಾಡು ಗೀಡು ಎಲ್ಲ ಕೇಳ್ಬೋದು, ಫೋಟೋಸ್ ನೋಡ್ಬೋದು. ಮೆಮೊರಿ ಕಾರ್ಡಲ್ಲಿ ಪೆನ್ಡ್ರೈವಲ್ಲಿ ಏನೇನು ಇರ್ತದೋ ಅದನ್ನ ಪ್ರತಿಯೊಂದನ್ನು ನಾವು ಇದು ಕನೆಕ್ಟ್ ಮಾಡಿಕೊಂಡು ಕಂಪ್ಯೂಟರ್ ಥರ ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಮತ್ತು ಇನ್ನೊಂದು HDMI ಇದೆ, ಒಂದು ಪಾರ್ಟ್ HDMI ಇದೆ, ಇನ್ನೂ ಒಂದು ಇದನ್ನು ಕಂಪ್ಯೂಟರ್ನ ಮಾನಿಟ್ರಾಗಿಯೂ ಸಹ ಇದನ್ನ ಉಪಯೋಗಿಸ್ಬೋದು. ಇದರ ಬೆಲೆ ಬಂದು 10,500. ಇದು ನಾವು ಆಫ್ಲೈನ್ ತಗೊಂಡಿದ್ದೀವಿ, 10,000 ರೂಪಾಯಿಗೆ ನಾವು ಖರೀದಿಸಿದ್ದು, ಪರ್ಚೇಸ್ ಮಾಡಿದ್ದು. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಭಾರ ಇದೆ. ಭದ್ರ ಕಚ್ಕೊಟ್ಟಿದೆ. ಇದರಲ್ಲಿ ಏನೇನು ಆಡಪ್ಪಾಗಳಿದೆ ಅಂತಗೇನ, ರಿಮೋಟು, ವಾಲ್ ಮೌಟು, ಇಷ್ಟೆಲ್ಲ ಇದರಲ್ಲಿದೆ. ಕಾಟನ್ ಬಾಕ್ಸ್ ಇದು, ಸೈಡ್ ಮಾಡ್ತೀನಿ. ಹತ್ತ ಬೆಂಡಿದೆ, ಯಾಕಂದರೆ ಇದು ಯಾವುದೇ ಡ್ಯಾಮೇಜ್ ಆಗಬಾರ್ದು ಅಂತ. ಒಂದು ಬಟ್ಟೆ ಬ್ಯಾಗಲ್ಲಿ ಇದನ್ನ ಪ್ಯಾಕ್ ಮಾಡಿದ್ರೆ, ಮೊದಲೆಲ್ಲ ಗೊತ್ತಲ್ಲ ಕವರಲ್ಲಿ ಪ್ಯಾಕ್ ಆಯ್ತಾಯಿತ್ತು, ಈ ಥರ ಕವರ್ಗಳಲ್ಲಿ ಪ್ಯಾಕ್ ಆಯ್ತಾಯಿತ್ತು. ಆದರೆ ಇವಾಗೆಲ್ಲ ಪ್ಲಾಸ್ಟಿಕ್ ಬ್ಯಾನ್ ಮಾಡುವ ಅನ್ನೋ ಒಂದು ಕಾನೂನು ಬಂದಾಗಿಂದ ಎಲ್ಲ ಬಟ್ಟೆ ಬ್ಯಾಗ್ ಉಪಯೋಗಿಸೋಕೆ ಸ್ಟಾರ್ಟ್ ಮಾಡವ್ರೆ. ಇವರು ಕೂಡ ಬಟ್ಟೆ ಬ್ಯಾಗ್ ಉಪಯೋಗಿಸವ್ರೆ. ನೋಡಿ, AC ಕರೆಂಟ್, ಪ್ಲಗ್ ಇನ್ ಕರೆಂಟಿಗೆ ಪ್ಲಗ್ ಮಾಡೋದು, ಇದು ಕರೆಂಟ್ ಪ್ಲಗ್ ಮಾಡೋದು. ಇದರಲ್ಲಿ ಏನೇನಿದೆ ಅಂತ ಹತ್ರ ಬಂದು ತೋರಿಸ್ತೀನಿ. ಇದು ಇಲ್ಲಿದೆಯಲ್ಲ, ಇದು ಮಾನಿಟ್ರಾಗಿ ಉಪಯೋಗಿಸೋ ಯಾವುದದು CPU ಕನೆಕ್ಟ್ ಮಾಡ್ಕೊಂಡು ಮಾನಿಟರ್ ರೀತಿ ಉಪಯೋಗಿಸೋದು. ಇದು ಆಡಿಯೋ, ಔಟ್ಪುಟ್ ಆಡಿಯೋ, ಮತ್ತು ಹೆಡ್ಫೋನ್ ಇಲ್ಲಿದೆ, ಹೆಡ್ಫೋನ್ ಜಾಕ್ ಇಲ್ಲಿದೆ. ಇದು AB1 ಇನ್, ಇದು 3 ಪ್ಲಗ್ AB1 ಇನ್ನು. ಈ 3 ಪ್ಲಗ್ಗು AB2 ಇದು. ನೋಡಿ, ಇಲ್ಲೇ ಇದೆ ನೋಡಿ HDMI. ಇದು ಕೇಬಲ್, ಆ್ಯಂಟೆನ್ನ ಕೇಬಲ್ ಹಾಕ್ಕೊಂಡ್ರೆ ನಾವು ಕೇಬಲ್ ಕನೆಕ್ಟ್ ಮಾಡ್ಕೋಬೇಕು. ಮತ್ತು USB 2 ಪಾರ್ಟ್ ಕೊಟ್ಟಿದ್ದಾರೆ ನೋಡಿ, ಮೇಲೊಂದಿದೆ, ಕೆಳಗಡೆ ಒಂದಿದೆ. ಇದರಲ್ಲಿ ಇಷ್ಟು ಪಾರ್ಟ್ ಇದೆ. ನಂತರ ಆಚೆ ಇದನ್ನ ಸೈಡಲ್ಲಿ ನೋಡೋದಾದರೆ ವಾಲ್ಯೂಮ್ ಡೌನ್, ವಾಲ್ಯೂಮ್ ಅಪ್ 2 ಬಟನ್ ಕೊಟ್ಟಿದ್ದಾರೆ. ಚಾನಲ್ ಚೇಂಜ್, ಚಾನಲ್ ಅಪ್, ಚಾನಲ್ ಬ್ಯಾಕು 2 ಸ್ವಿಚ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೆನು ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ಪುಟ್ ಅಂತ ಕೊಟ್ಟಿದ್ದಾರೆ. ನಾವು ಏನೇನು ಅಡಾಪ್ಟ್ ಮಾಡಿದಾಗ ಅದನ್ನ ಸೋರ್ಸ್ ಅಂತ ಏನೇನು ತೋರಿಸ್ತದೋ ಅದನ್ನ ಇನ್ಪುಟ್ ಮಾಡ್ಕೊಳ್ಳೋದು. ಇದು ಫಸ್ಟ್ ಟೈಮ್ ಆನ್ ಮಾಡಿದಾಗ ಸ್ಟ್ಯಾಂಡರ್ಡ್ ಬೈ ಮೂಡ್ ಆನ್ ಮಾಡಬೇಕಂದ್ರೆ ಈ ಸ್ಟ್ಯಾಂಡರ್ಡ್ ಬೈ ಮೂಡ್ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ಸ್ವಿಚ್ಗಳು, ಈ ರೀತಿ ಇದೆ. ಮತ್ತು ಇದರಲ್ಲಿ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ನೋಡಿ, ಒಂದು LED ಇದೆ, ಪಕ್ಕದಲ್ಲಿ ಸೆನ್ಸರ್ ಕೂಡ ಇದರಲ್ಲಿದೆ. ಮತ್ತು ಇದರಲ್ಲಿ 2 ಸ್ಪೀಕರು, ಇಲ್ಲೊಂದು ಮತ್ತು ಇಲ್ಲೊಂದು ಸ್ಪೀಕರ್ ನೀಡಿದ್ದಾರೆ. ಮತ್ತು ಇನ್ನೇನು ಕೊಟ್ಟವ್ರೆ ಇದರಲ್ಲಿ ಇಲ್ಲ, ಅಷ್ಟೇ. ಇದ್ರ ಮೇಲೂ ಇದನ್ನು ಮುಂದೆ ನೋಡೋದಾದರೆ, ಮುಂದೆ ಮೂವಿ ಮ್ಯಾಕ್ಸ್ ನೋಡಿ, ಮುಂದೆ ಮೂವಿ ಮ್ಯಾಕ್ಸ್ ಅಂತ ಲೋಗೋ ಇದೆ. ಇದು ಸೈಡಿಗೆ ಬಂದರೆ ಫಸ್ಟ್ನೇದು LED TV ಅಂತ ಬರ್ತದೆ, ವೈಟ್ ಕಲರ್ ಎನ್ಸೆನ್ಸರ್ ಅಂತ ಒಂದಿದೆ. ಆಮೇಲೆ ಸೈಡಲ್ಲಿ LED ಮತ್ತು 3D ಕಾಂಬೋ ಫಿಲ್ಟರ್, ಮತ್ತು ಸ್ಮಾರ್ಟ್ ಎನರ್ಜಿ ಸೇವಿಂಗ್, ಮತ್ತು USB ಮೂವಿ ಪಿಕ್ಚರ್ಸ್ ಅಂತಿದೆ, HDMI, ಮತ್ತು ಇನ್ಪುಟ್ PC. ಈ ರೀತಿಯೆಲ್ಲ ಇದಕ್ಕೊಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಮೇಲೆ ಫುಲ್ ಕವರ್ ಆಗಿದೆ. ನೋಡಿದ್ರಲ್ಲ TV,
ಮತ್ತು ಇದ್ರ ಜೊತೆಗೆ ಏನೇನು ಕೊಟ್ಟವ್ರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಟಿ ವಿಲಿ ಏನೇನು ಸ್ಪೆಸಿಫಿಕೇಷನ್ ಕೊಟ್ಟವ್ರೆ ಅನ್ನೋದನ್ನ ನೋಡಿದ್ದಾಯಿತು. ಈಗ ಅದಕ್ಕೆ ಏನೇನು ಬೇರೆ ಪಾರ್ಟ್ಸ್ ಕೊಟ್ಟವ್ರೆ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಪ್ಲಾಸ್ಟಿಕ್ ಕವರಲ್ಲಿ ಕೊಟ್ಟಿದ್ದಾರೆ ಒಂದು ಟಿ ವಿ ಮ್ಯಾನ್ಯುಯಲ್, ಯಾವ ಇನ್ಸ್ಟ್ರಕ್ಷನ್ಸ್, LED ಟಿ ವಿ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮ್ಯಾನ್ಯುವಲ್ ಕೊಟ್ಟವ್ರೆ. ಸೈಡ್ ಗಿಡನದ. ನೆಕ್ಸ್ಟು 1 ಇಯರ್ ವ್ಯಾರಂಟಿ ಕಾರ್ಡ್ ಕೂಡ ಇದರಲ್ಲಿ ನೀಡ್ತಾ ಇದ್ದಾರೆ. 1 ವರ್ಷ ವ್ಯಾರಂಟಿ ಕಾರ್ಡ್ ಕೂಡ ಇದರಲ್ಲಿ ಕೊಟ್ಟವ್ರೆ. ನಂತರ ಆಫ್ಲೈನಲ್ಲಿ ಖರೀದಿಸಿದವಲ್ಲ ಅದಕ್ಕೆ ಬಿಲ್ಲು, ಅಂಗಡಿ ಬಿಲ್ ಅದು. ನೆಕ್ಸ್ಟು ಇದರಲ್ಲಿ ಏನು ಕೊಟ್ಟವ್ರೆ ಅಂದರೆ ಯಾವ ಥರ ಇದನ್ನ ವಾಲ್ ಮೌಂಟ್ನ ಯಾವ ಥರ ಯೂಸ್ ಮಾಡಬೇಕು, ಮತ್ತು ಯಾವ ಥರ ಇದಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟವ್ರೆ, ತೋರಿಸ್ತೀನಿ ಅದನ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಫುಲ್ಲು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ನೀಡವ್ರೆ ನೋಡಿ. ಇದಾದ ನಂತರ ಇದನ್ನ ನಾವು ಶೋಕೇಸಲ್ಲಿ ಬೇಕಾದರೆ ಇಡ್ಬೋದು, ಯಾಕಂದರೆ ಸ್ವಲ್ಪ 24 ಇಂಚ್ ಅಲ್ವ, ಸಣ್ಣದಲ್ವ, ಶೋಕೇಸಲ್ಲಿ ಕೂಡ ಇಡ್ಬೋದಲ್ಲ. ಅದಕ್ಕೆ ಇದು ಸ್ಟ್ಯಾಂಡ್ ಕೂಡ ಇದೆ, 2 ಸ್ಟ್ಯಾಂಡ್ ಇದೆ ನೋಡಿ. ಆ ಕಡೆ ಒಂದು, ಈ ಕಡೆ ಒಂದು ಸ್ಟ್ಯಾಂಡು ನೋಡಿ, 2 ಸ್ಟ್ಯಾಂಡ್ ಕೊಟ್ಟವ್ರೆ ಅಷ್ಟೇ. ನೆಕ್ಸ್ಟು ವಾಲ್ ಮೌಂಟ್ ಕೊಟ್ಟವ್ರೆ ನೋಡಿ. ಗೋಡೆಗೆ ನಾವು ಇದರಲ್ಲಿ ಸ್ಕ್ರೂ ಮಾಡಿ ಗೋಡೆಗೆ ಹಾಕ್ಬೇಕಂದ್ರೆ ಈ ಥರ ಒಂದು ವಾಲ್ ಮೌಂಟ್ ನೋಡಿ ಕಾಣಿಸ್ತಿದೆಯಲ್ಲ, ವಾಲ್ ಮೌಂಟ್ ಇದು. ಮತ್ತು ಅದಕ್ಕೆ ಸಂಬಂಧಪಟ್ಟ ಸ್ಕ್ರೂಸ್ ಯಾವ ಥರ ನಾವು ಹೋಲ್ ಮಾಡಿ ಯಾವ ಥರ ನಾವು ಆಗ ಇದನ್ನ ವಾಲ್ ಮೌಂಟ್ ಕನೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ಲು ಸ್ಕ್ರೂಗಳು, ಅವು ಇವು ಪ್ಲಾಸ್ಟಿಕ್ ಐಟಮ್ಗಳನ್ನ ಇದನ್ನ ಯಾವ ಥರ ಹ್ಯಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಅಷ್ಟೇ. ಇದ್ರ ಮೇಲೆ ಹಾಕೋರು ನೋಡಿ, ವಾಲ್ ಮೌಂಟ್ ಬ್ರ್ಯಾಕೆಟ್ ಅಂತ. ನಂತರ ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ, ಸೂಪರಾಗಿ ಒಳ್ಳೆ ಕ್ವಾಲಿಟಿನ ರಿಮೋಟ್ ಕೂಡ ಇದೆ ನೋಡಿ. LED ಟಿ ವಿಗೆ ರಿಮೋಟ್ ಕೂಡ ಇದೆ. ಇದರಲ್ಲಿ ಪ್ರತಿಯೊಂದು ಇದೆ, ಸ್ಲೀಪ್, IC, HDMI, ಆಂಟೋ. ಇದರಲ್ಲಿ ಕಂಪ್ಲೀಟಾಗಿ ಇದನ್ನ ಪೂರ್ತಿಯಾಗಿ ಇದರಲ್ಲೇ ನಾವು ಇದು ಕಂಟ್ರೋಲ್ ಮಾಡೋಕ್ಕಾಗೋದು. ಇದು ಇಲ್ಲಾಂದರೆ ಈ ಸ್ವಿಚ್ಗಳು ಹತ್ಕೊಂಡು ಅದು ಇದು ಮಾಡ್ಕೊಂಡು ಟಕ್ ಅನ್ಸೋದು ತುಂಬ ಕಷ್ಟ ಆಗ್ತದೆ. ಈ ರಿಮೋಟ್ನಿಂದ ಈ ಟಿ ವಿನ ಕಂಟ್ರೋಲ್ ಮಾಡಿ ಯೂಸ್ ಮಾಡಿ. ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ನ ಈ ಟಿ ವಿ ಆಫ್ಲೈನಲ್ಲಿ ಅಂತ ಖರೀದಿಸಿದ್ದು, ಆನ್ಲೈನಲ್ಲಿ ಇದು ಬ್ರ್ಯಾಂಡ್ ಇಲ್ಲ ಅನಿಸ್ತದೆ. ಮೂವಿ ಮ್ಯಾಕ್ಸ್ ಅನ್ನೋದು ಆನ್ಲೈನಲ್ಲಿ ಸಿಗೋಲ್ಲ ಅನಿಸ್ತದೆ, ಆಫ್ಲೈನಲ್ಲಿ ತಗೊಂಡು ಪ್ರತಿಯೊಂದು ಇದರಲ್ಲಿ ನೀಡಿದವರು 24 ಇಂಚು 10,000 ರೂಪಾಯಿಗೆ ಒಳ್ಳೆ ಬೆಸ್ಟ್ ಟಿ ವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಬೇಕಾದ್ರೆ ಆನ್ಲೈನಲ್ಲಿ ಮೂವಿ ಮ್ಯಾಕ್ಸ್ ಅನ್ನೋ ಟಿ ವಿ ಏನಾದರೂ ಸಿಕ್ಕರೆ ತಗೊಳ್ಳಿ. ಮಾತ್ರ HD ರೆಡಿ, ಫುಲ್ HD, ಅಲ್ಟ್ರಾ HD ಏನಿಲ್ಲ, HD ರೆಡಿ ಸೂಪರಾಗಿ ಒಳ್ಳೆ ಕ್ವಾಲಿಟಿ ಬೇಕಂದರೆ 10,000 ರೂಪಾಯಿನಲ್ಲಿ ಸಿಗ್ತದೆ. ನೀವು ಬೇಕಾದ್ರೆ ಪರ್ಚೇಸ್ ಮಾಡಿ ಆಫ್ಲೈನಲ್ಲಿ. ನನಗೆ ಆನ್ಲೈನಲ್ಲಿ ಆಗಿದ್ದರೆ ಯಾವುದನ್ನು ಡಿಸ್ಕ್ರಿಪ್ಷನ್ ಕೊಟ್ಟು ನೀವು ಖರೀದಿಸ್ಬೋದಾಗಿತ್ತು. ಆದರೆ ಆಫ್ಲೈನಲ್ಲಿ ಆಗಿರೋದ್ರಿಂದ ಯಾವುದೇ ನೀವು ಮೊಬೈಲ್ ಎಂಟರ್ ಪ್ರೊಸೆಸ್ಗೆ ಹೋದರೆ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಗಳು, ಟೆಕ್ನಾಲಜಿ ವೀಡಿಯೋಗಳು, ಇನ್ನು ನಿಮ್ಗೆ ಯೂಸ್ಫುಲ್ ಆದಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ಕನ್ನಡಿಗರನ್ನು ಉಳಿಸಿ, ಕನ್ನಡಿಗರನ್ನು ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.